ನೋಡಿ, 1 ಕಪ್ ಕಡಲೆ ಹಿಟ್ಟಿದ್ರೆ 5ರಿಂದ 6 ಜನ ತಿಂಡಿ ತಿನ್ಬೋದು. ನೋಡಿ ಈ ಥರ ದೋಸೆ ಮಾಡ್ಕೊಂಡು, ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಹೆಲ್ದಿ ರೆಸಿಪಿ. ನಿಮಗೆ ಬೇಡ ಅಂದರೆ ಎಣ್ಣೆನ ಸ್ಕಿಪ್ ಮಾಡ್ಕೊಳ್ಳಿ. ಡಯೆಟ್ನ ಇರಬೇಕಂದ್ರೆ ಹಾಗೇನು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಚಟ್ನಿನೂ ಬೇಕಾಗಿಲ್ಲ, ಇದರೊಟ್ಟಿಗೆ ಏನೂ ಬೇಕಾಗಿಲ್ಲ, ಹಾಗೇನು ತಿನ್ಬೋದು. ನೋಡಿ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಈ ರೆಸಿಪಿ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಸ್ನೇಹಿತರೆ, ಕೆಲಸಕ್ಕೆ ಹೊರಟಾಯಿತು. ಸ್ವಲ್ಪ ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೊಂಡು, ಯಾಕಂದರೆ ಎಲ್ಲ ಕಾಟನ್ ತುಂಬ ವರ್ಷದಿದ್ದು ಎಲ್ಲ ಕೆಲಸಕ್ಕೆ ಹೋಗಂತಲೇ ಹರಿಯಾಕತ್ತಿದ್ದು ಎಲ್ಲ ಕಟ್ಟೋದು. ಇನ್ನು ಶ್ರೇಯಾ ಆನ್ಲೈನಲ್ಲಿ ಬುಕ್ ಮಾಡಿದ್ಲು ಮೊನ್ನೆ ಮೀಶೋದಲ್ಲಿ, ತುಂಬ ಕಮ್ಮಿ ಪ್ರೈಸಲ್ಲಿದ್ದು ಅಂತೆ. ಕೈ ಮಾಡಿದ್ಲು 500ಕ್ಕೆ ಎಷ್ಟು 6 ಸೆಟ್ ಏನೋ ಹೇಳಿದ್ಲು. ತೊಗೊಂಡಿದ್ದೇವೆ, ಪರವಾಗಿಲ್ಲ. ಈಗ ಕೆಲಸಕ್ಕೆ ಹೋಗಿ ಬರ್ತೀನಿ. ಚೆನ್ನಾಗಿ ಉಂಟು ಕಾಟನ್ನಲ್ಲಿ. ಮತ್ತು ನಂಗೆ ಕಾಟನೇ ಬೇಕು, ಕಾಟನ್ನೇ ತೊಗೊಂಡಿದ್ದಾಳೆ. ಸಣ್ಣಗೆ ಕಟ್ ಮಾಡ, ಸಣ್ಣಗೆ ಕಟ್ ಮಾಡಿ. ಸಿಟ್ಟು ಬಂದಿದೆ ಸ್ನೇಹಿತರೆ, ಈಗ ಜೋರು ಸಿಟ್ಟು ಬಂದಿದೆ ನಮ್ಮ ಮೇಡಮ್ ಅವ್ರಿಗೆ ಅಲ್ಲ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಹೇಳಿದ್ದೆ, ಅವಳಿಗೆ ಕೋಪ ಬಂದಿದೆ. ಈಗ ಈರುಳ್ಳಿ ಯಾಕೆ ಕಟ್ ಮಾಡ್ಲಿಕ್ಕೆ ಹೇಳಿದೆ ಅಂದರೆ ಒಂದು ರೆಸಿಪಿ ಮಾಡಬೇಕು. ಹಾಗೆ ಧನುಷನಿಗೆ ಕಾಲೇಜಿಂದ ಬಂದ ಮೇಲೆ ಸ್ವಲ್ಪ ತಿಂಡಿ ಕೊಡ್ಲಿಕ್ಕೆ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಿನ್ನೆ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನಿನ್ನೆ ಅಂದರೆ ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ರಲ್ಲ, ಅವಾಗ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಮಾಡಿದರೆ 2-3 ಲಾಗ್ ಆಗ್ತಿತ್ತು ಅಷ್ಟೇ, ಆಗ್ಬೋದಿತ್ತು. ಆದರೆ ನಾನು ಅವ್ರನ್ನ ಕೇಳೋದಕ್ಕೂ ಹೋಗಲಿಲ್ಲ, ಮಾಡೋದಕ್ಕೂ ಹೋಗಲಿಲ್ಲ. ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ. ಇದರಲ್ಲಿ ನಮ್ಮ ಚಿಕ್ಕಪ್ಪ ಯಾರು ಅಂಥೇಳಿ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. 2 ಜನ ಬಂದಿರು, ನಮ್ಮ ಚಿಕ್ಕಪ್ಪ ಮತ್ತು ಅವರ ಫ್ರೆಂಡ್ ಮಗ ಬಂದಿದ್ದರು. ಹಾಗೆ ಬಂದು ಹೋದರು. ಧರ್ಮಸ್ಥಳಕ್ಕೆ ಅಂತೇಳಿ ಬಂದಿದ್ರು ಅವರು. ಧರ್ಮಸ್ಥಳಕ್ಕೆ ಹೋಗಿ ಇಲ್ಲಿ ಬಂದು ಇಲ್ಲಿಂದ ಊರಿಗೆ ಹೋದರು. ಒಂದು ನೈಟ್ ಇದ್ದು ನಿನ್ನೆ ರಾತ್ರಿ ಹೋದರು. ಮೊನ್ನೆ ಬಂದು ನಿನ್ನೆ ರಾತ್ರಿ ಹೋದರು. ಹಾಗಾಗಿ ಇವತ್ತು ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗೋ ಮುಂದೆ ವಿಡಿಯೋ ಮಾಡಿದಳು, ವಾಪಸ್ ಮಾಡಿದ್ರು. ಸುಸ್ತಾಗಿತ್ತು, ನಿನ್ನೆ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿತ್ತು. ಇವತ್ತು ಸಿಕ್ಕಾಪಟ್ಟೆ ತಲೆನೂ ಇತ್ತು. ಬಂದು ಪಾತ್ರೆ ತೊಳೆದು ತಲೆನೋವು ಮಾತ್ರೆ ತೊಗೊಂಡು ಮಲಗಿದ್ದೆ. ಶ್ರೇಯಮ್ಮ ಕಸ ಗುಡಿಸೋದು, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು, ಬಟ್ಟೆ ತೊಳೆದು ಎಲ್ಲ ಅವಳೆ ಮಾಡಿದ್ದಾಳೆ ಸ್ನೇಹಿತರೆ. ಇವತ್ತು ಅವಳಿಗೆ 2 ತಿಂಗಳ ರಜೆ ಇದೆ. ಪಾಪ ಮನೆ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಬನ್ನಿ ಹೇಗೆ ಮಾಡಿದ್ದಾಳೆ ಒಳಗಡೆ. ಅವಳು ಮಾಡಿದ ಮೇಲೆ ಹೋಗಿಲ್ಲ ನಾನು, ಅವಳು ಒಳಗಡೆನೇ ಹೋಗಿಲ್ಲ. ಏನೇನು ಮಾಡಿದ್ದಾಳೆ ಅಂಥೇಳಿ ತೋರಿಸ್ತೀನಿ. ಅದು ನಡೆಯೋದಕ್ಕೆ ಆಗ್ತಾಯಿಲ್ಲ ನನಗೆ. ಕಾಲು ಎಲ್ಲ ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ, ಯಾಕೆ ಅಂತೇಳಿ ಗೊತ್ತಿಲ್ಲ. ಈಗ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದಾಳೆ. ಪಾತ್ರೆಗಳನ್ನು ಇವು ಅವಳಿಗೆ ಮೇಲೆ ಇಡೋದಕ್ಕೆ ಬರಲ್ಲ, ಅದಕ್ಕಾಗಿ ಇಲ್ಲೇ ಇಟ್ಟಿದ್ದಾಳೆ. ನಿನ್ನೆ ನಾನು ಮಾವಿನ ಹಣ್ಣಿನ ಹೋಳಿಗೆ ಮಾಡಿದೆ. ಒಂದು ಸ್ವಲ್ಪ ಅದರಲ್ಲಿ ಕ್ಲಿಪ್ ತೊಗೊಂಡಿದ್ದೀನಿ, ಚೂರು ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದ್ರ ಮೇಲೆ ಮಾಡಿರೋದು ಮಾವಿನ ಹಣ್ಣಿನ ಹೋಳಿಗೆ. ಅದಕ್ಕಾಗಿ ಊರಿಗೆ ಕಡಲಿಕ್ಕೆ ಮಾವಿನ ಹಣ್ಣಿನ ಹೋಳಿಗೆನೂ ಮಾಡಿದೆ, ಮತ್ತು ತೆಂಗಿನಕಾಯಿ ಹಾಲು ತೆಗೆದು ಬರ್ಫಿ ಕೂಡ ಮಾಡಿದೆ ಸ್ನೇಹಿತರೆ. ನೋಡಿ ಸೀರೆ ರಾಶಿ ನಂದು ಹೇಗಾಗಿದೆ. ನಿನ್ನೆ ಅವರು ಸೀರೆನೂ ತೊಗೊಂಡು ಹೋಗಿದ್ದಾರೆ. ನಮ್ಮ ಚಿಕ್ಕಪ್ಪನ ಸೀರೆ ತೊಗೊಂಡು ಹೋದರು. ಇದರಲ್ಲಿ ಒಂದು ಸೀರೆ ತೊಗೊಂಡು ಹೋದರು ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನಿಗೆ. ಇನ್ನೊಂದು ಬೇರೆದೊಂದು ಸೀರೆ, ಒಂದು 3 ಲಂಗ ತೊಗೊಂಡ್ರು. ಹಾಗೆ ಇನ್ನೊಬ್ಬರು ನಮ್ಮ ಚಿಕ್ಕಪ್ಪನ ಫ್ರೆಂಡ್ಸ್ ಬಂದಿದ್ರಲ್ಲ, ಅವರು ಒಂದು 3 ಸೆಟ್ ಚೂಡಿ, ಹಾಗೆ 2 ನೈಟಿ ತೊಗೊಂಡ್ರು. ಎಲ್ಲ ಕಿತ್ತಾಕಿ ಇಟ್ಟಿದ್ದೀನಿ. ಮಾಡಲಿಕ್ಕೆ ನನಗಂತೂ ಪುರ್ಸೊತ್ತಾಗಲಿಲ್ಲ. ನಮ್ಮ ಚಿಕ್ಕಪ್ಪದು ಬಂದಿದ್ರಲ್ಲ, ಅವ್ರಿಗೆ ರೊಟ್ಟಿನೇ ಬೇಕು. ರೊಟ್ಟಿ ಮಾಡಿದೆ, 1-2 ರೊಟ್ಟಿ ಉಳಿದಿದೆ. ಈಗ ಶ್ರೇಯಮ್ಮ ಇಲ್ಲಿ ಡ್ರೆಸ್ ಆರ್ಡ್ರ್ ಕೊಟ್ಟಿದ್ಲು, ಡ್ರೆಸ್ ಬಂದವು ಸ್ನೇಹಿತರೆ, 3XL. ಈಗ ಹೋಗ್ತೀನಿ ನಾನು ಕೂಡ. ಅವಳು ಇನ್ನೂ ಕಟ್ ಮಾಡ್ತಾಯಿದ್ದಾಳೆ. ಧನುಷ ಬರ್ತಾನೆ ಈಗ. ಸ್ವಲ್ಪ ಎಲ್ಲ ಇದನ್ನ ಎತ್ತಿಟ್ಟು ಅವನಿಗೆ ಕಡಲೆ ಹಿಟ್ಟಿನ ದೋಸೆ ಮಾಡಮ್ಮ ಅಂತ ಹೇಳಿದ್ದಾನೆ. ಕಡಲೆ ಹಿಟ್ಟಿನ ಸ್ವಲ್ಪ ದೋಸೆ ಮಾಡ್ತೇನೆ, ಹಾಗೆ ನಿಮಗೂ ಕೂಡ ಅದರದ್ದು ರೆಸಿಪಿನ ಶೇರ್ ಮಾಡ್ಕೊತೀನಿ ಹೇಗೆ ಮಾಡ್ತೇನೆ ಅಂಥೇಳಿ. ತುಂಬ ಈಸಿ ಆಗುತ್ತೆ. ಅಕ್ಕಿ ದೋಸೆ ಎಲ್ಲ ಮಾಡ್ತೀವಲ್ಲ,
ತಿಂದಿರ್ತೀವಿ. ಕಡಲೆ ಹಿಟ್ಟಿನ ದೋಸೆ ಯಾರೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಕಡಲೆ ಹಿಟ್ಟಿನ ದೋಸೆನ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಒಂದು ಮಾತ್ರ ಎಣ್ಣೆ ಹಚ್ಚಿ ತೋರಿಸಿದೆ ವಿಡಿಯೋದಲ್ಲಿ. ಈಗ ಎಣ್ಣೆ ಹಾಕ್ತಾರೆ. ಡಯಟ್ನವರಿಗೆ ಅದು ಮಾಡಲಿಕ್ಕೆ ತುಂಬಾ ಒಳ್ಳೆಯದಿರುತ್ತೆ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದೇ ಇಲ್ಲದು ಕೂಡ ಮಾಡ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಶ್ರೇಯಮ್ಮ ಅವರು ಚಹಾ ಇಡ್ತಾ ಇದ್ದಾರೆ. ತೆಗೆದು ಬಿಡ್ತಂಗೆ ಇದನ್ನ ಅಲ್ಲೇ ತಿನ್ನಿದ ಅನ್ಕ. ಅದರಿಂದ ನೋಡಿ ರೆಡಿಯಾಗಿದೆ ಈಗ ದೋಸೆ, ಕಡಲೆ ಹಿಟ್ಟಿನ ದೋಸೆ. ತುಂಬ ಚೆನ್ನಾಗಿರುತ್ತೆ. ಗ್ಯಾಸನ್ನು ಸ್ಲೋ ಇಟ್ಕೊಂಡು ಹಾಕ್ಕೊಳ್ಳಿ. ಇದರಲ್ಲಿ ಒಂದು ದೋಸೆ ಮಾಡಲಿಕ್ಕೆ ಇದನ್ನು ಯಾವತ್ತೂ ಯಾರೂ ಬಳಸಲ್ಲ. ಇವತ್ತು ನಾನು ಬಳಸಿದ್ದೀನಿ. ಏನು ಅಂಥೇಳಿ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೀಕ್ರೆಟ್ ರೆಸಿಪಿ ಇದು ಅಂಥೇಳಿ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದೂ ಇಲ್ಲದೇನೂ ಮಾಡ್ಕೋಬೋದು. ನೋಡಿ ಎಣ್ಣೆನೇ ಹಾಕಿಲ್ಲ. ಹಾಗೆ ನಾನು ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಹೊಟ್ಟೆ ತುಂಬ ಊಟ ಕೂಡ ಆಗುತ್ತೆ ಈ ಥರ ಮಾಡಿದರೆ. ಇದರಲ್ಲಿ ಹಾಕಿರೋದು ಯಾವುದೂ ಇದು ಇಲ್ಲ. ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟಿನ ದೋಸೆ. ನೋಡಿ ಈಗ ನನ್ನ ಮಗ ಬರ್ತಾನೆ ಅಂಥೇಳಿ ಅದಕ್ಕೆ ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಶ್ರೇಯಮ್ಮ ಅವರು ಇಲ್ಲಿ ಚಹಾ ಇಟ್ಟರು. ಸ್ವಲ್ಪ ಚಟ್ನಿ ಕೂಡ ಇಲ್ಲಿ ಇದೆ ರೆಡಿ ಇದೆ. ಬೇಕಾದರೆ ಚಟ್ನಿ ಹಾಕ್ಕೋಬೋದು. ಇದರಲ್ಲಿ ಖಾರ ಉಪ್ಪ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡ್ತೀರಲ್ಲ ಸ್ನೇಹಿತರೆ, ಮಾಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನಮಗೆ. ಈಗ ಚಹಾ ಇಡ್ತಾ ಇದ್ದಾಳೆ ನಮ್ಮ ಮೇಡಮ್ ಅವರು. ನೋಡಿ ಎಷ್ಟು ಚೆನ್ನಾಗಿ ದೋಸೆ. ನೋಡಿ ಸೀಕ್ರೆಟ್ ಏನಿದೆ ಅಂಥೇಳಿ ನಿಮಗೆ ಗೊತ್ತಾಗ್ಬೋದು. ನೋಡಿ ಎಣ್ಣೆ ಹಾಕಿಲ್ಲ ನಾನು, ಇದಕ್ಕೆ ತುಪ್ಪ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ. ನೀವು ಬೇಕಂದರೆ ಹಾಕೋಬೋದು. ನಾನಿಲ್ಲಿ ಯಾವುದೂ ಇಲ್ಲದೇ ಮಾಡ್ತಾಯಿದ್ದೀನಿ ಇವತ್ತು. ನಿಮಗೆ ಯಾವುದಾದ್ರೂ ಬೇಕು ಅನಿಸಿದರೆ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಇಲ್ಲಿ ಬೆಣ್ಣೆ ಇಟ್ಟರೆ ತುಂಬ ಎಲ್ಲ ಕಡೆ ಹರಡುತ್ತೆ. ಇಲ್ಲಾಂದರೆ 1 ಸ್ಪೂನು, ಅರ್ಧ ಸ್ಪೂನು ಅಥವಾ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ನಾನೇ ಯಾವುದು ಬೇಡ ಅಂಥೇಳಿ ಸ್ಕಿಪ್ ಮಾಡಿದ್ದೀನಿ. ವಿಡಿಯೋದಲ್ಲಿ ರೆಸಿಪಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತೋರಿಸಿದ್ದೀನಿ. ಅದೇ ಇಲ್ಲಿರೋದು. ನಾನು ಒಂದು ದೋಸೆಗೆ ಮಾತ್ರ ಹಾಕಿ ತೋರಿಸಿದ್ದೀನಿ, ಮತ್ತು ಹಾಕಿಲ್ಲ ಯಾವುದಕ್ಕೂ. ತುಂಬ ಇಷ್ಟ ಆಗುತ್ತೆ. ಖಾರವಾಗಿರುತ್ತೆ ಇದು ದೋಸೆ. ಅಷ್ಟು ಈಜಿಯಾಗಿ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಬೇಕು. ಯಾಕಂದರೆ ಹಿಟ್ಟಿರುತ್ತೆ ಎಲ್ಲ, ಕಡಲೆ ಹಿಟ್ಟು. ಹಾಗೆ ಇಲ್ಲಿ ಚಹಾ ರೆಡಿ ಆಗ್ತಾಯಿದೆ. ಹಾಗೆ ಇಲ್ಲಿ ಚಟ್ನಿ ಕೂಡ ರೆಡಿ ಇದೆ. ಸ್ವಲ್ಪ ಮಾಡಿದ್ದೀನಿ ಚಟ್ನಿ, ಜಾಸ್ತಿ ಏನಿಲ್ಲ, ಹಾಗೆ ತಿನ್ಬೋದು. ಅದಕ್ಕಾಗಿ ಈಗ ತೆಗೆದುಬಿಡ್ತೀನಿ. ನೋಡಿ ಎರಡು ಸೈಡು ಬೇಯ್ತು. ಇಲ್ಲಿ ದೋಸೆಗಳನ್ನು ಹಾಕ್ತಾಯಿದ್ದೀನಿ. ಈಗ ಎಲ್ಲರಿಗೂ ತಿಂಡಿ ಕೊಡ್ತೇನೆ. ಮೊದಲಿಗೆ ನೋಡಿ ಚಹಾ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ನಂದು ದೋಸೆ ರೆಡಿ ಇದೆ. ನಾನು ಏನು ಎಣ್ಣೆ ಅಂತ ಯೂಸ್ ಮಾಡಿಲ್ಲ, ಸೈಡಿಗೆ ತಿಟ್ಬಿಡ್ತೀನಿ. ಎಣ್ಣೆ ಯೂಸ್ ಮಾಡಿದರೆ ಈ ಥರ ಬರೋಲ್ಲ, ಬೇರೆ ಬರುತ್ತೆ ಸ್ನೇಹಿತರೆ. ಬೇಡ ಅಂತ ಡಯಟ್ನವರಿಗೆ ಒಳ್ಳೆಯದು. ಟೇಸ್ಟಿಯಾಗಿದೆ. ನಾನು ಕೂಡ ಟೇಸ್ಟ್ ಮಾಡಿದೆ. ಇಲ್ಲಿ ತಿಂತಾಯಿದ್ದಾರೆ. ಧನುಷ್ ಹೇಗಿದೆ? ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ. ಖಾರ ಆಗಿದೆ ರೀ? ಹೇಗಿದೆ ರೀ? ಚೆನ್ನಾಗಿ ಉಂಟಾ? ಅದರಲ್ಲಿ ಚಟ್ನಿ ಹಾಕ್ಕೋಬೇಕಿಲ್ಲ? ಮೊಸರು ಏನು ಬೇಡ, ಹಾಗೆ ತಿನ್ಬೋದಾ? ಚೆನ್ನಾಗಿ ಉಂಟಲ್ಲ ತಿಂಡಿ? ಸಾಯಂಕಾಲ 5 ಗಂಟೆ 5:30 ಕರೆಕ್ಟಾಗಿದೆ ಸ್ನೇಹಿತರು. ಈಗ ಟೈಮ್ ಬಂದು ಸಾಯಂಕಾಲ. ಹಾಗಾಗಿ ನೋಡಿ ಎರಡು ಸೈಡು ಈ ಥರ ಬೇಯಿಸ್ಕೊಂಬಿಟ್ರೆ ದೋಸೆ ಸೂಪರ್. ಈಗ ಇಲ್ಲಿ ಹಾಕ್ತೀನಿ, ಅವರಿಗೆ ಕೊಡ್ತೇನೆ. ನೋಡಿ ಎಣ್ಣೆ ಹಚ್ಚಲ್ಲ, ಬೆಣ್ಣೆ ಹಚ್ಚಲ್ಲ. ಎಣ್ಣೆ ಬೆಣ್ಣೆ ಯಾವುದೂ ಇಲ್ಲದೇ ಮಾಡ್ಕೋಬೋದು ಈಜಿಯಾಗಿ ಈ ಥರ ದೋಸೆ. ಸ್ವಲ್ಪ ಇಲ್ಲಿ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಬರುತ್ತೆ. ಅದು ನಾವು ತೆಳು ಮಾಡ್ಲಿಕ್ಕೆ ಹೋದರೂ ಆಗೋಲ್ಲ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಮೆಕ್ಕೆಜೋಳ ಕೂಡ ಹಾಕಿರ್ತೀವಿ ನೋಡಿ, ಅದಕ್ಕಾಗಿ ಈ ಥರ ಬರುತ್ತೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ಕೊತೀನಿ. ಯಾಕಂದರೆ ಒಳಗಡೆ ತರಕಾರಿ ಎಲ್ಲ ಹಾಕಿರ್ತೀನಿ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಅದು. ಅದಕ್ಕಾಗಿ ಈಗ ಅವರಿಗೆ ಕೊಟ್ಟು ಬರ್ತೀನಿ. ಇದು ದೋಸೆ ನಿಮಗೆ ಮತ್ತೆ ನೋಡಿ ಸ್ನೇಹಿತರೆ, ನಾನಿಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ನಮ್ಮ ಚಿಕ್ಕಪ್ಪ ಬರುವಾಗ 1 kg ಬೆಣ್ಣೆ ತೊಗೊಂಬಂದಿದ್ರು. ಅದನ್ನೀಗ ಬೆಳಗ್ಗೆನೇ ಕಾಯಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ವಿಡಿಯೋದಲ್ಲಿ ಚಿಕ್ಕಪ್ಪ ಬರ್ತಾರೆ ನೋಡಿ ಮುಂದಿನ ಸ್ವಲ್ಪ ಕ್ಲಿಪ್ಪಲ್ಲಿ. ಹಾಗೆ ಮಾವಿನ ಹಣ್ಣಿನ ಹೋಳಿಗೆ ಕೂಡ ಮಾಡಿಕೊಟ್ಟೆ ಅವ್ರಿಗೆ ಊರಿಗೆ.
ಹಾಗೆ ತೆಂಗಿನಕಾಯಿ ಹಾಲು ತೆಗೆದು ಗಿಣ್ಣದೊಳಗೆ ಕೂಡ ನಾನಿಲ್ಲಿ ಮಾಡಿಕೊಟ್ಟಿದ್ದೇನೆ. ಅದ್ರದ್ದು ಮಾವಿನಕಾಯಿ ಅದ ಅಲ್ಲ, ಅದು ಸಜ್ಕದ ಒಳಗೆ ಐತೆ. ಮಾವಿನಕಾಯಿ ಒಳಗೆ ಐತೆನ ಅದು? ಅಲ್ಲ, ಟೇಸ್ಟ್ ಬೇರೆ ಐತಿಲ್ಲ. ಅಲ್ಲ, ಮಾವಿನಕಾಯ್ದಲ್ಲ ಟೇಸ್ಟ್ ಆಗೈತೆ. ನೋಡಿ ಸ್ನೇಹಿತರೆ, ಇಲ್ಲಿ ಮಾವಿನಕಾಯಿ ಹೋಳಿಗೆ ಮಾಡತ್ತೀನಿ, ಮಾವಿನ ಹಣ್ಣಿಂದು. ಇವತ್ತು ಇಲ್ಲೊಂದಿಷ್ಟು ಮಾಡಿದ್ದೀನಿ. ಲೈಟ್ ಒಂದು ಹಾಕೋರು ಯಾರಿಲ್ಲ. ಈ ಟೇಸ್ಟು ಸೂಪರಾಗಿದೆ ನೋಡಿ. ಊರಿಗೆ ಕೊಟ್ಟು ಕಳಿಸ್ಲಿಕ್ಕೆ ಹೋಳಿಗೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾಯಿದೆ, ಸೂಪರಾಗಿದೆ ನೋಡಿ. ಇಲ್ಲಿ ಒಂದು 1/4 kg ಕಡಲೆ ಹಿಟ್ಟನ್ನು ನಾನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ನೋಡಿ. 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಓಂಕಾಳು, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ನಾನಿಲ್ಲಿ ರುಬ್ಬಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಿಮ್ಮ ಹತ್ತಿರ ಹಸಿ ಮೆಕ್ಕೆಜೋಳ ಇದ್ದರೆ ಹಾಕ್ಕೊಳ್ಳಿ, ಸ್ವೀಟ್ ಕಾರ್ನು, ಇಲ್ಲ ಅಂದರೆ ಬಿಡಿ. ನನ್ನ ಹತ್ರ ಸ್ವಲ್ಪ ಇತ್ತು, ಹಾಕಿದ್ದೀನಿ. ಇದು ಆಪ್ಷನಲ್ ನಮಗೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ಗಂಟಿಲ್ಲದಾಗೆ ಚೆನ್ನಾಗಿ ಕಲಿಸ್ಕೊತೀನಿ. ಇದನ್ನೀಗ ದೋಸೆ ಹಿಟ್ಟು ಯಾವ ಥರ ಕಲಿಸ್ತೀನಿ ನೋಡಿ, ಆ ಥರ ಕಲಿಸ್ಕೊಂಬಿಡಿ ಚೆನ್ನಾಗಿ. ಇದನ್ನು ಕೂಡಲೇ ಮಾಡಲಿಕ್ಕೆ ಬರುತ್ತೆ ನಮಗೆ, ತುಂಬ ಟೈಮ್ ತೊಗೊಳ್ಳಲ್ಲ. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನಾನೀಗ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ಈ ಥರ ಈಗ ಕಲಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ತಿಳುಬೇಕಂದ್ರೆ ಇನ್ನೂ ತಿಳುವಾಗೆ ಕಲಿಸ್ಕೊಳ್ಳಿ. ನಾನು ತುಂಬ ತಿಳುವಾದರೆ ಎಲ್ಲ ಪದಾರ್ಥಗಳು ನಾವು ಏನು ಹಾಕಿರ್ತೀವೋ ಅದೊಂದು ಕಡೆ ಹೋಗುತ್ತೆ, ಹಾಗೆ ಹಿಟ್ಟು ಒಂದು ಕಡೆ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಹಾಕಿಲ್ಲ. ಇಷ್ಟೇ ಇರಲಿ, ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ. ಮೆಕ್ಕೆಜೋಳ ಈರುಳ್ಳಿ ಎಲ್ಲ ಹಾಕಿರ್ತೀವಿ ನೋಡಿ, ಪರವಾಗಿಲ್ಲ ನೋಡಿ. ಇಲ್ಲಿ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದೆ, ಆಲ್ರೆಡಿ ಹಂಚು ಕಾದಿದೆ. ಸ್ವಲ್ಪ ಈ ಥರ ಎಣ್ಣೆನ ಸಿಡಿಸ್ಕೊಳ್ಳಿ ಸ್ಪ್ರೇಯಿಂದ, ಇಲ್ಲಾಂದರೆ ಸ್ವಲ್ಪ ಇದರಿಂದ ಹಾಕ್ಕೊಳ್ಳಿ ನೋಡಿ. ಈಗ ಇದ್ರ ಮೇಲೆ ನಾನು ರೆಡಿ ಮಾಡಿಟ್ಟಿರೋಂಥ ಕಡಲೆ ಹಿಟ್ಟನ್ನು ದೋಸೆ ಹಾಕೋದಕ್ಕೆ ಎಷ್ಟು ನಿಮಗೆ ದೊಡ್ಡ ಬೇಕು ನೋಡ್ಕೊಳ್ಳಿ. ನಾನು ಎಲ್ಲ ಪದಾರ್ಥ ಹಾಕಿರೋದ್ರಿಂದ ಹೀಗೆ ಆಗುತ್ತೆ. ಪದಾರ್ಥ ನಾವು ಹಾಕಿರೋದು ತುಂಬ ತೆಳುವಾಗಿ ಬರಲ್ಲ. ಈಗ ಇದಕ್ಕೂ ಕೂಡ ನಾನು ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ಸಿಡಿಸ್ಕೊತೀನಿ ನೋಡಿ. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನೀಟಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಬೇಯಿದ್ರೆ ಸಾಕು ನೋಡಿ. 2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ನೋಡಿ, ನೀಟಾಗಿ ಬರುತ್ತೆ ನೋಡಿ ಎಷ್ಟು. ಈಗ ಈ ಸೈಡನ್ನು ಕೂಡ ಇದು ಚೆನ್ನಾಗಿ ಬೇಯಲಿ. ನಮಗೆ ಬೇಕಂದರೆ ನೀವು ಮೇಲ್ಗಡೆಯಿಂದ ತುಪ್ಪ ಕೂಡ ಹಾಕೋಬೋದು, ತುಪ್ಪ ಅಥವಾ ಬೆಣ್ಣೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಈ ಸೈಡ್ ಕೂಡ ಈಗ ತೆಗಿತೇನೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದೇ ಥರ ಈಗ ಎಲ್ಲ ದೋಸೆನ ನಾನು ರೆಡಿ ಮಾಡಿಡ್ತೇನೆ. ಸಿಂಪಲ್ಲಾಗಿ ಬೆಳಿಗ್ಗೆ ತಿಂಡಿಗೆ, ರಾತ್ರಿ ಊಟಕ್ಕೆ, ಡಯಟ್ನವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕೂಡ ಇರಲ್ಲ, ಬೆಣ್ಣೆ ತುಪ್ಪ ಯಾವುದೂ ಇಲ್ಲದು ಕೂಡ ನಾವು ಈ ಥರ ದೋಸೆನ, ಕಡಲೆ ಹಿಟ್ಟಿನ ದೋಸೆ ಮಾಡಿ ಕೂಡಲೇ ತಿನ್ಬೋದು ನೋಡಿ. ನೋಡಿ, 1 ಕಪ್ ಕಡಲೆ ಹಿಟ್ಟಿದ್ರೆ 5ರಿಂದ 6 ಜನ ತಿಂಡಿ ತಿನ್ಬೋದು ನೋಡಿ. ಈ ಥರ ದೋಸೆ ಮಾಡ್ಕೊಂಡು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಹೆಲ್ದಿ ರೆಸಿಪಿ. ನಿಮಗೆ ಬೇಡ ಅಂದರೆ ಎಣ್ಣೆನ ಸ್ಕಿಪ್ ಮಾಡ್ಕೊಳ್ಳಿ. ಡಯಟ್ನ ಇರಬೇಕಂದ್ರೆ ಹಾಗೇನು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಚಟ್ನಿನೂ ಬೇಕಾಗಿಲ್ಲ, ಇದರೊಟ್ಟಿಗೆ ಏನೂ ಬೇಕಾಗಿಲ್ಲ, ಹಾಗೇನು ತಿನ್ಬೋದು ನೋಡಿ. ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಈ ರೆಸಿಪಿ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈಗ ರಾತ್ರಿಗೆ ನಮ್ಮ ಮೇಡಮ್ ಅವ್ರು ಅಡುಗೆ ಮಾಡ್ಯಾರ ಸ್ನೇಹಿತರೆ. ಏನು ತಾಲಿಪಟ್ಟಿ ಮಾಡಿ ತಿಂದೀವಿ. ಇಲ್ಲಿ ಬಂದು ಟೊಮೆಟೊ ಸಾಂಬಾರು ರೆಡಿ ಇದೆ, ಇಲ್ಲಿ ಬಿಸಿ ಬಿಸಿ ಅನ್ನ ರೆಡಿ ಇದೆ, ಮೊಸರು ರೆಡಿ ಇದೆ, ಇಲ್ಲಿ ಬೇಳೆ ಸಾಂಬಾರು ಕೂಡ ಇದೆ. 2 ಥರ ಬಿಸಿ ಮಾಡ್ತಾರೋ. ನಾನು ಊಟ ಮಾಡಲ್ಲ. ಈಗ ಒಂದು ತಗೊಂಡು ತರ್ತೀನಲ್ಲ ಶ್ರೇಯಮ್ಮ, 2 ಅದಾವು, ನಾನು ತಿನ್ನಲ್ಲ.
ನಾನು ಉಪವಾಸ ಸ್ನೇಹಿತರೆ, ನಾಳೆ ಬೆಳಗ್ಗೆನೇ ಊಟ ಮಾಡಬೇಕು. ಅದಕ್ಕಾಗಿ ಬಟ್ಟೆ ನೋಡಿ, ನಮ್ಮ ಈಗ ಕಾಲೇಜ್ಗೆ ಹೋಗಿ ಬಂದದ್ದು ಧನುಷನ್ ಬಟ್ಟೆ ಸಾಯಂಕಾಲ 5 ಗಂಟೆಗೆ ಬಂದಿದ್ದಾನೆ ಇವತ್ತು. ಅದಕ್ಕಾಗಿ ಈಗ ಊಟಕ್ಕೆ ಕೊಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ ಅಡುಗೆ ಮಾಡಿರೋದು, ಇವತ್ತು ಏನು ಮಾಡಿಲ್ಲ. ಅದಕ್ಕಾಗಿ ಜಾಸ್ತಿ ಏನೂ ಇಲ್ಲ. ಯಜಮಾನ್ರಿಗೂ ಪಕ್ಕ ಹುಷಾರಿಲ್ಲ, ಅದಕ್ಕಾಗಿ ಸ್ವಲ್ಪ ಬಿಸಿ ಬಿಸಿ ಅನ್ನ ಅಂತಾರಲ್ಲ. ನೋಡಿ ಸ್ನೇಹಿತರೆ, ಮೊಸರು ಕುಡಿತಾ ಇದ್ದಾಳೆ ಮಗಳು ಶ್ರೇಯಾ. ಮೊಸರು ಕುಡಿತಾ ಇದ್ದೆ ಹಾಗೆ. ಮೊಸರು ಕುಡಿತಾರೆ ನಮ್ಮಲ್ಲಿ, ಮಜ್ಜಿಗೆ ಮಾಡ್ಕೊಂಡು ಈಗ ಊಟಕ್ಕೆ ಕೊಟ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಶುಭರಾತ್ರಿ.